ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 387ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾನು ತಮಗೆ ಹನುಮಾನನು ಮೊದಲೇ ಬಾರಿಗೆ ರಾಮ ಲಕ್ಷ್ಮಣರನ್ನು ಭೇಟಿಯಾಗಿರ್ತಾನೆ. ಭಿಕ್ಷುಕ ರೂಪದಲ್ಲಿ ಬಂದು ಭೇಟಿಯಾಗಿ ಅವರ ಬಂದ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಶ್ನೆಗಳನ್ನು ಮಾಡ್ತಾನೆ. ಅವು ಪ್ರಶ್ನೆ ಮಾಡುವಂಥ ರೀತಿ ನೋಡಬೇಕಾಗಿದ್ರೆ ಹನುಮಾನ ರಾಮ ಲಕ್ಷ್ಮಣರನ್ನು ಹೇಗೆ ಕಂಡು ಯಥಾವತ್ತಾಗಿನ ಅವರ ಗುಣಗಳನ್ನು ಹೊಗಳುತ್ತಾ, ಇಲ್ಲಿ ಗುಣಗಳನ್ನು ಹೊಗಳೋ ಕಾಲಕ್ಕೆ ಶೃಂಗಾರ ರಸನೂ ಬರ್ತಿದೆ, ಕಾವ್ಯ ಎಲ್ಲ ಅಂದ್ರೆ ಯಾವ ಪ್ರಕಾರದ ಅಲಂಕಾರಗಳನ್ನು ಬಳಸಲಾಗ್ತಿದೆ. ಎಲ್ಲ ಅಲಂಕಾರಗಳ ದರ್ಶನ ಈ ಶ್ಲೋಕಗಳಲ್ಲಿ ನಮಗೆ ಆಗ್ತಿದೆ. ಅದಕ್ಕೆ ಅಲಂಕಾರಮಯವಾಗಿ ರಸಮಯವಾಗಿ ವಾಲ್ಮೀಕಿಯವರು ಈ ಶ್ಲೋಕಗಳನ್ನು ರಚನೆ ಮಾಡ್ಯಾರ. ಅದಕ್ಕೆ ಅಲ್ಲೇ ರಾಮ ಮತ್ತು ಲಕ್ಷ್ಮಣರು ಯಾವ ರೀತಿಯಾಗಿ ಕಂಡರು, ಅವರ ಒಂದು ನಡೆನುಡಿಗಳನ್ನು ಮತ್ತು ಅವರ ಒಂದು ದೃಶ್ಯವನ್ನು ಯಥಾವತ್ತಾಗಿ ಹೇಳುತ್ತಾ ಚಾಣಕ್ಷತನದಿಂದ ಅವರನ್ನು ಕೇಳ್ತಿರ್ತಾನೆ. ಈ ಹಾದಿ ಯಾರು ಹೇಳಿರಲಿ ಬರಾಕ್ ನಿಮ್ಗೆ, ಯಾಕೆ ಬಂದ್ರಿ, ನೀವು ಯಾರ ನೋಡೋಕ್ಕೆಲ್ಲ ರಾಜ್ಕುಮಾರ್ಗತೆ ಇದ್ರಿ, ಬಂದ ಉದ್ದೇಶ ಏನ, ಯಾಕೆ ಬಂದ್ರಿ ಅಂಥೇಳಿ ಇವನ್ನೆಲ್ಲ ಒಂದೊಂದಾಗಿ ಪ್ರಶ್ನೆ ಮಾಡ್ತಾ ಇರ್ತಾನೆ. ಅದನ್ನೇ ವಾಲ್ಮೀಕಿಯವರು ಹೀಗೆ ಮತ್ತೆ ಮುಂದುವರಿಸ್ತಾರೆ. ಅಜಾನುಬಾಹು, ಹರವಾದ ಎದೆ ಆದರೂ ಒಂದು ಆಭರಣವಿಲ್ಲ, ಹೀಗಿರಲು ಕಾರಣವೇನು? ನೋಡಿ ಎಷ್ಟು ಚಂದ ಕೇಳ್ತಾರೋ. ಅಜಾನುಬಾಹು ಎರಡೂ ನಿಮ್ಮ ಏನದವ, ಇಬ್ಬರು ಅನ್ನದಮ ಅಜಾನುಬಾಹುಗಳು. ರಾಮನು ಅಜಾನುಬಾಹು, ಲಕ್ಷ್ಮಣನು ಅಜಾನುಬಾಹು. ಶೂರರ ಲಕ್ಷಣಗಳು. ಅರ್ಜುನನ ಕೂಡ ಅಜಾನುಬಾಹು ಇದ್ದ. ಯಾರ್ಯಾರು ನಮ್ಮಲ್ಲಿ ಹೆಚ್ಚು ಕಡಿಮೆ ಶೂರರಾಗಿ ಹೋಗ್ಯಾರ ಅವರೆಲ್ಲರೂ ಅಜಾನುಬಾಹುಗಳನ್ನಿದ್ದರು. ನೋಡೋಕೆ ಅಜಾನುಭಾವ ಇದ್ದರೆ ಹರವಾದ ಎದೆ ಇದೆ, ನಿಮ್ಮ ಎದೆ ಭಾಳ ಅಗಲಿದೆ. ಈಗ ಹೆಂಗೆ ನಮ್ಮ 56 ಇಂಚಿದ ಎದೆ ಇದೆ ಅಂತ ನಮ್ಮ ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ಹೇಳ್ತಾರೆ ಪದೇ ಪದೇ, ಹಾಗೆ ಇವರು ಎದೆಯು ಕೂಡ ಬಹಳ ಹರವಾಗಿತ್ತು. ಹರವಾದ ಎದೆ ಏನಾಗ್ತಿದೆ ಅಂದರೆ ಅದು ನಮ್ಮ ಧೈರ್ಯದ ಸಂಕೇತ. ಅದು ಶೂರರಲ್ಲಿ ಪರಾಕ್ರಮಿಗಳಲ್ಲಿ ಮಾತ್ರ ಇರ್ತಿದೆ. ಹಿಂದಿನ ನಾವು ಎಲ್ಲ ನೋಡ್ಕೊತ ಹೋದರೆ, ಇತಿಹಾಸಗಳನ್ನು ಓದ್ಕೊತ ಹೋದರೆ ನಿಮಗೆ ಅವರು ಈ ವೀರಶೂರರ ದೈಹಿಕ ಲಕ್ಷಣಗಳ ಬಗ್ಗೆ ಬರ್ತಿದೆ. ಸಾಮಾನ್ಯವಾಗಿ ಇವೆಲ್ಲ ಪರಾಕ್ರಮಿಗಳಲ್ಲಿ ಕಾಣಿಸಿಕೊಳ್ಳುವಂಥ ದೈಹಿಕ ಲಕ್ಷಣಗಳು. ಮುಂದುವರೆದು ಹೇಳ್ತಾರೆ, ಹರವಾದ ಎದೆ ಆದರೂ ಒಂದೂ ಆಭರಣವಿಲ್ಲ. ನೀವು ಮೈ ಮ್ಯಾಗ ಎಲ್ಲಿ ನೋಡಿದರೂ ಕೂಡ ಕಾಲಾಗೂ ಇಲ್ಲ, ಕೈಯಾಗಿಲ್ಲ, ತೋಳದಾಗಿಲ್ಲ, ತಲೆ ಮ್ಯಾಗಿಲ್ಲ, ಕಿವ್ಯಾಗಿಲ್ಲ, ಎಲ್ಲೂ ಇಲ್ಲಲ್ಲಪ್ಪ, ನಿರಾಭರಣ ಇದ್ದೀರಿ. ನಿರಾಭರಣವೇ ಸಂತರ ಲಕ್ಷಣ. ಅವ್ರಿಗೆ ಗೊತ್ತಿರ್ತದೆ, ರಾಮ ಮತ್ತು ಲಕ್ಷ್ಮಣಗೆ ಇದು ಬ್ರಹ್ಮಜ್ಞಾನ ಗೊತ್ತಿರ್ತದೆ. ಇವರು ವಿಶ್ವದ ಬಗ್ಗೆನೇ ತಿಳ್ಕೊಂಡಿರ್ತಾರೆ. ಸ್ವತಃ ವಿಶ್ವನ ಬ್ರಹ್ಮಾಂಡ ಅಂತ ಏನು ಹೇಳ್ತೀವಲ್ಲ, ಅದು ಕೂಡ ಮನಸ್ಸಿನ ಭ್ರಮೆನೇ ಅಂತ ಹೇಳ್ತಾರೆ. ಎಲ್ಲನೂ ಭ್ರಮೆಯಲ್ಲಿ ನಾವು ತೂಗೇವೆ. ಆತ್ಮವನ್ನು ನೋ ದೈ ಸೆಲ್ಫ್, ನಾ ಯಾರು, ನಾನೇನು ಅಂತ ತಿಳ್ಕೊಳ್ಳೋಕದೇ ಮೂಲ ಪ್ರಶ್ನೆ. ಅದು ಪ್ರಶ್ನೆಯನ್ನು ಆ ಮೂಲ ಪ್ರಶ್ನೆಗೆ ಯಾರು ಉತ್ತರ ಹುಡ್ಕೊಳ್ತಾರೆ ಅವರು ಹಿಂಗಾಗ್ತಾರೆ ನಿರಾಭರಣ. ಯಾವುದೂ ಇಲ್ಲ. ಇವತ್ತು ನಾವು ನೋಡ್ತಿರ್ತೇವೆ, ಕೆಲವೊಂದು ಮಂದಿ 5-10 ಬಳ ತುಂಬ ಉಂಗುರ ಹಾಕಿರ್ತಾರೆ, ದೊಡ್ಡ ದೊಡ್ಡ ಉಂಗುರ ಹಾಕಿರ್ತಾರೆ, ಬಂಗಾರದು, ಬೆಳ್ಳಿದು, ವಜ್ರ ಇವು ಹಾಕಿರ್ತಾರೆ. ಕೊಳ್ಳು ತುಂಬೆಲ್ಲ ದೊಡ್ಡ ದೊಡ್ಡ ಈ ಎತ್ತಿಗೆ ಅದು ಇದು ಕಟ್ತಿರಲ್ಲ, ಗಂಟಿ ಕಟ್ತಿರ್ತಾರೆ, ಎಷ್ಟು ದೊಡ್ಡ ಸರಪಳಿ ಹಾಕಿರ್ತಾರೆ, ಕಾಲಾಗ ಹಾಕಿರ್ತಾರೆ, ಕೈಯಾಗ ಹಾಕಿರ್ತಾರೆ, ಕಿವ್ಯಾಗ ಹಾಕಿರ್ತಾರೆ, ಮೂಗಿನ್ಯಾಗ ಹಾಕಿರ್ತಾರೆ, ಹುಬ್ಬಕ್ಕೆ ಹಾಕಿರ್ತಾರೆ. ಎಲ್ಲಿ ನೋಡ್ತಾರೆ ಎಲ್ಲ ಆಭರಣಗಳನ್ನು ಹಾಕ್ಕೊಂಡಿರ್ತಾರೆ. ಅವ್ರು ಹಾಕ್ಕೊಂಡ ಆಭರಣದಿಂದ ಆ ಆಭರಣಗಳ ಸೌಂದರ್ಯ ಸಹಿತ ಕುಂದಿ ಹೋಗ್ತಿದೆ. ಬಂಗಾರ ಸಹಿತ ತನ್ನ ಅಪರಂಜಿತವನ್ನು ಕಳೆದುಕೊಳ್ತಿದೆ ಈ ವ್ಯಕ್ತಿಗಳ ಕೈಯಲ್ಲಿ. ಇಲ್ಲಿ ನೋಡಿ, ಇವರ ಮೈ ಮೇಲೆ ಏನೂ ಆಭರಣ ಎಲ್ಲ ಅವ್ರಿಗೆ ಗೊತ್ತಿದೆ. ಬಂಗಾರ, ಬೆಳ್ಳಿ ಇವೆಲ್ಲ ಇದೆ, ಇವು ಎಲ್ಲ ಬ್ರಹ್ಮಸತ್ವಗಳು, ಇವೆಲ್ಲ ಉಳುಕಿ ನೀರು, ಗಾಳಿ, ಮಳೆ, ಧೂಳ, ಉಸುಕು ಹೇಗಿದೆ ಅದಕ್ಕೆ ಸಮಾನ. ಅವೆಲ್ಲ ಅವು ಯಾವ ಥರ ಏನೂ ವ್ಯತ್ಯಾಸ ಇಲ್ಲ. ಅವೆಲ್ಲವೂ ಒಂದೇ, ಹೆಸರುಗಳಷ್ಟೇ ಬೇರೆ ಬೇರೆ, ಮತ್ತು ನಿರಂತರವಾಗಿ ಬದಲಾಗ್ತಾನೆ ಇರ್ತಾವೆ ಅವೆಲ್ಲ. ಅದನ್ನು ನಿಮಗೆ ನಿಯತಿ, ವಾಲ್ಮೀಕಿಯವರು ಹೇಳ್ತಾರೆ ನಿಯತಿ ಅಂದರೆ ಏನು, ಆ ನಿಯತಿ ಹೇಳೋ ಕಾಲಕ್ಕೆ ಇದೆಲ್ಲ ಹೇಳೇನು ನಿಮಗೆ. ಇದು ಲಾಂಗ್ ರನ್ ಪ್ರೊಸೆಸ್, ಅದ್ರಾಗೆಲ್ಲ ಬದಲಾಗ್ತಿರ್ತಾವೆ. ಅವು ಎಲ್ಲನೂ ಒಂದೇ ಪ್ರಕಾರದ ಮಹತ್ವವನ್ನು ಹೊಂದಿರ್ತಾವೆ. ಮನುಷ್ಯ ಮಾತ್ರ
ಅವಕ್ಕೇನು ಮಾಡ್ಯಾನ ಅಂತಸ್ತುಗಳನ್ನು ಕೊಟ್ಟಾನ. ಅದಕ್ಕೆ ಅವನಿಗೆ ಏನು ಅನಿಸ್ತದೆ ಅಂದರೆ ನೋಡಕ್ಕೆ ರಾಜ್ಕುಮಾರ್ ಗತಿ ಅದ್ರಿ, ಸಿಟಿಯಿಂದ ಬಂದಂಗೆ ಕಾಣಿಸ್ತೈತಿ, ಯಾವುದದು ನಿಮ್ಮ ಅರಣ್ಯ ನಗರ ಪ್ರದೇಶಗಳಿಂದ ಬಂದಂಗೆ ಕಾಣಿಸ್ತೈತಿ. ಇವೆಲ್ಲ ನೋಡಬೇಕಾದ್ರೆ ನೀವು ಅಲ್ಲಿ ಒಂದು ಆಭರಣ ಇಲ್ಲಲ್ಲ, ಏನಿದು ನಿಮ್ಮದಂತ ಪ್ರಶ್ನೆ ಮಾಡ್ತಾನೆ. ಹೀಗಿರಲು ಕಾರಣವೇನು, ಹೀಗೆ ನೀವಿರಾಕ ಕಾರಣ ಏನಂತ ಪ್ರಶ್ನೆ ಮಾಡ್ತಾನೆ. ಮುಂದುವರೆದು, ಮೇರು ವಿಂಧ್ಯ ಪರ್ವತಗಳನ್ನು ಹೊತ್ತ ಅರಣ್ಯ ಮಹಾಸಾಗರ ಭೂಮಂಡಲ ರಕ್ಷಿಸಲು ಸಮರ್ಥರು ನೀವು. ಈ ಭೂಮಂಡಲ ಏನು ಮಾಡಿದೆ, ಅನೇಕ ಪರ್ವತಗಳನ್ನು ಹೊಂದಿದೆ. ಅದರ ಕೆಲವು ಹೆಸರು ಸರ್, ಮೇರು ಪರ್ವತ ಹೊಂದಿದೆ, ವಿಂಧ್ಯ ಪರ್ವತ ಹೊಂದಿದೆ, ಹಿಮಾಲಯ, ಎಷ್ಟು ಭೂಮಿಯ ಪರ್ವತಗಳು, ಎಲ್ಲ ಪರ್ವತಗಳನ್ನು ಹೊಂದಿದೆ. ಎಷ್ಟು ಮಹಾಸಾಗರಗಳು, ಸರೋವರ, ಸಮುದ್ರಗಳಿವೆ, ಅವನ್ಯ ನದಿಗಳಿವೆ. ಆ ಜಲವನ್ನು ಹೊತ್ತಿದೆ, ಭೂಮಿಯನ್ನು ಹೊತ್ತಿದೆ, ಬಂಡೆಗಳನ್ನು ಹೊತ್ತಿದೆ. ಇವನ್ನೆಲ್ಲನೂ ಹೊತ್ತುಕೊಂಡಂಥ ಈ ಭೂಮಂಡಲವನ್ನು ರಕ್ಷಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ನೀವೇ ನಿಜವಾದ ಭೂಮಂಡಲ ರಕ್ಷಕರು. ಆ ಲಕ್ಷಣ ನಿಮ್ಮಲ್ಲಿ ಕಾಣ್ತಾ ಇದೆ ಅಂಥೇಳಿ ಹನುಮಾನ ರಾಮಲಕ್ಷ್ಮಣರಿಗೆ ಹೇಳ್ತಾನೆ. ಮುಂದುವರೆದು, ಚಿನ್ನ ಲೇಪಿತ ನಿಮ್ಮ ಅದ್ಭುತ ಬಿಲ್ಲಿನ ಹೊಳಪು ಇಂದ್ರನ ವಜ್ರ ಆಯುಧದಂತೆ ಝಳಪಿಸುತ್ತಿದೆ. ಇಬ್ಬರು ಬಿಲ್ ಹಾಕಿದ್ರು. ಆ ಬಿಲ್ಲಿಗೆ ಏನಾಗಿರ್ತದೆ ಅಂದರೆ ಚಿನ್ನದ ಲೇಪನ ಇರ್ತದೆ. ಅದನ್ನು ನೋಡ್ತಾನೆ, ಚಿನ್ನದ ಲೇಪನ ನೋಡಿಕೊಂಡು ಅವ್ರು ಹೇಳ್ತಾನೆ, ನಿಮ್ಮಿಬ್ಬರು ಬಿಲ್ ಹೇಗೆ ಕಾಣಿಸ್ತಿದೆಯಪ್ಪ ಅಂದರೆ ಇಂದ್ರನ ಸಾಕ್ಷಾತ್ ಇಂದ್ರನ ವಜ್ರ ಆಯುಧದಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಮತ್ತು ಮುಂದುವರೆದು, ಭಯಾನಕ ಸರ್ಪದಂತಹ ಬಾಣಗಳಿಂದ ತುಂಬಿದ ನಿಮ್ಮ ಬೆತ್ತಳಿಕೆಯ ಅದ್ಭುತ ನೋಟ. ಇಬ್ಬರು ಬೆತ್ತಳಿಕೆಯನ್ನು ಹೊಂದಿರಿ. ಇಬ್ಬರಲ್ಲಿ ನಿಶಾಂಗ ಅಂದರೆ ಬೆತ್ತಳಿಕೆ, ನಿಶಾಂಗಧರ ಅಂದರೆ ಬೆತ್ತಳಿಕೆಯನ್ನು ಇಟ್ಕೊಂಡು ಅಡ್ಡಾಡವ. ಅಂದರೆ ಸಾಮಾನ್ಯವಾಗಿ ಬೇಟೆಗಾರರು, ವ್ಯಾಧರು, ಬೇಡರು ಏನು ಮಾಡ್ತಿರ್ತಾರೆ, ಯಾವಾಗಲೂ ಬೆತ್ತಳಿಕೆಯನ್ನು ಹೊಂದಿರ್ತಾರೆ. ಅದಕ್ಕಾಗಿ ಅವ್ರಿಗೆ ನಿಶಾಂಧರ ಅಂತ ಕರೀತಾರೆ, ನಿಶಾಧರ ಅಂತ ಕರೀತಾರೆ. ಪ್ರೊನೌನ್ಸೇಷನ್ ಚೇಂಜ್ ಹಾಕೊಂಡು ಹೋಗ್ತಿದೆ. ಅದು ನಿಶಾಂಗಧರ ಹೋಗಿ ನಿಶಾಧರ ಅಂತ ಮಾಡ್ತಾರೆ. ಅದಕ್ಕೆ ಇಲ್ಲಿ ಇವನೇನು ಮಾಡ್ತಾನೆ, ನಿಮ್ಮಿಬ್ಬರು ಬೆತ್ತಳಿಕೆಯಲ್ಲಿ ಇರುವಂಥ ಬಾಣಗಳನ್ನು ನೋಡಿದರೆ ಅವು ವಿಷ ಸರ್ಪಗಳಂತಿವೆ. ಸಾಮಾನ್ಯ ಬಾಣಗಳಲ್ಲ, ಸಾಮಾನ್ಯ ಅಸ್ತ್ರಗಳಲ್ಲ. ಈಗೇನು ನಾವು ನೋಡ್ತಾ ಇದ್ದೀನಲ್ಲ, ಉಕ್ರೇನ್ ಬಿಟ್ಬಿಡಿ, ಪಾಕಿಸ್ತಾನ ಮತ್ತು ಭಾರತ ಯುದ್ಧದಲ್ಲಿ ಬ್ರಹ್ಮೋಸ್ಗಳ ಏನು ಉಪಯೋಗ ಮಾಡಿದ ಜಗತ್ತೇ ಹಾರಿ ಹೋಯಿತು. ಯಾರ್ಯಾರು ನಮ್ಮ ಡಿಫೆನ್ಸ್ ಹಾರಿಯಾಗಿದೆ ನಾವು ನೋಡ್ಕೊಳ್ತೇವೆ ಅಂತಿದ್ರಲ್ಲ, ಎಲ್ಲರೂ ತಮ್ಮ ಬೆನ್ನು ಮುಟ್ಕೊಳ್ಬೇಕಾಯ್ತು. ಹೊಳ್ಳೆ ತಮ್ಮ ಡಿಫೆನ್ಸನ್ನು ಚೆಕ್ ಮಾಡಬೇಕಾಯ್ತು. ಅಂದರೆ ಯಾವ ಡಿಫೆನ್ಸು ಭಾರತೀಯ ಅಸ್ತ್ರಗಳ ಮುಂದೆ, ಅಸ್ತ್ರ ಈ ಪ್ರಯೋಗ ಏನಿದೆಯಲ್ಲ, ಬ್ರಹ್ಮೋಸ್ ಇವೆಲ್ಲನೂ ಮಹಾಭಾರತ ರಾಮಾಯಣದಲ್ಲಿ ಪ್ರಯೋಗ ಮಾಡಿದಂಥ ಅಸ್ತ್ರಗಳಿವು. ಚೈನಾ ಯಾಕೆ ಇಷ್ಟೊಂದು ಮುಂದುವರಿತಾ ಇದೆ ಅಂದರೆ, ಅವರು ನಮ್ಮ ಬೌದ್ಧ ಧರ್ಮದ ಜೊತೆಗೆ ನಮ್ಮ ಎಲ್ಲ ಈ ವಿದ್ಯೆಗಳನ್ನು ತೊಗೊಂಡು ಹೋಗ್ಯಾರ. ಅವರೇ ಕಲ್ತಿದ್ದು. ನಮ್ಮಲ್ಲಿ ಹಾಗೆ ಉಳಿಲಿಲ್ಲ. ನಾವು ಸತತವಾಗಿ ಯಾರ್ಯಾರು ಒಂದು ವ್ಯಾಪಾರದಿಂದ ಬಂದವರು ನಮ್ಮನ್ನು ಆಳಿದ್ರೆ, ಯುದ್ಧ ಮಾಡ್ಕೊಂಡು ದಾಳಿಕೋರು ಬಂದು ಆಳಿದ್ರೆ, ಹೀಗಾಗಿ ಭಾರತ ನಾವು ನಮ್ಮದನ್ನು ರಕ್ಷಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಆದರೆ ಬೇರೆಯವರು ಯಾವ ನಮ್ಮ ವಿದ್ಯೆಗಳನ್ನು, ಗ್ರೀಕರು ಆಗಿರ್ಬೋದು, ಗ್ರೀಕರು ಆ ಕಡೆ ಏನು ಭಾರತೀಯ ವಿದ್ಯೆ ಹೋಗಿಬಿಟ್ಟಿದೆ, ಅದನ್ನು ಅವರು ರೂಢಿಯಲ್ಲೇ ತಂದರು, ಅವರು ಬಳಕೆಯಲ್ಲೇ ತಂದರು. ನಾವಿಲ್ಲಿ ಬಳಕೆಯಲ್ಲಿ ತರಕ್ಕೆ ಹೋದರೆ ಅವೆಲ್ಲ ಸುಳ್ಳು ಕಥೆಗಳು, ಅಂಥವು ಇಂಥವು ಅಂತ. ವೇದಗಳೇನು ಎಲ್ಲ ಸುಳ್ಳು ಕಥೆಗಳು, ರಾಮಾಯಣ ಈ ಜನನ ಭಾಳಿದೆ. ಅವು ಒಂದು ನಾವು ಇದಂತೆ ಹೈಪೋಥೆಸಿಸ್ ಅಂತ ಹೇಳ್ತೇವೆ. ಅದನ್ನು ನೀವು ಒಂದು ಹೈಪೋಥೆಸಿಸ್ ಅಂತ ತೊಗೊಂಡು ಪ್ರಯೋಗ ಮಾಡಿದರೆ ನಿಮ್ಗೆ ಅರ್ಥ ಆಗ್ತಿದೆ, ಅನುಭವಕ್ಕೆ ಬಂದು ಬಿಡ್ತಾವ ಅವು ಎಷ್ಟು ಸತ್ಯ ತತ್ವವನ್ನು ಹೊಂದ್ಯಾವ ಅಂತ ಹೇಳಿ. ನಾವು ಅದನ್ನು ಮಾಡೋಕ್ಕೆ ಹೋಗೋದಿಲ್ಲ. ನಾವೇನು ಮಾಡ್ತೇವೆ, ನಮ್ಮ ಜ್ಞಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಅವೆಲ್ಲ ದಂತಕಥೆ ಅಂತ ಹೇಳ್ಕೊಂಡು ತಟ್ಟಾಗಿಬಿಡ್ತೇವೆ. ಅದಕ್ಕೆ ಇಲ್ಲಿ ಹನುಮಾನ ಹೇಳ್ತಾನೆ, ಚಿನ್ನ ಲೇಪಿತ ನಿಮ್ಮ ಅದ್ಭುತ ಬಿಲ್ಲಿನ ಹೊಳಪು ಇಂದ್ರನ ವಜ್ರ ಆಯುಧದಂತೆ ಜಳಪಿಸುತ್ತಿದೆ. ಭಯಾನಕ ಸರ್ಪದಂಥ ಬಾಣಗಳಿಂದ ತುಂಬಿದ ನಿಮ್ಮ ಬೆತ್ತಳಿಕೆಯ ಅದ್ಭುತ ನೋಟ. ಬೆತ್ತಳಿಕೆಯಲ್ಲಿ ಸರ್ಪದಂತಹ ಅಸ್ತ್ರಗಳು ಇವೆ, ಬಾಣಗಳು ಇವೆ ಅಂತ ಹೇಳ್ತಾನೆ. ಮುಂದುವರೆದು, ತುಂಬಿದ ನಿಮ್ಮ ಬೆತ್ತಳಿಕೆಯ ಅದ್ಭುತ ನೋಟ ಆಯಿತು. ಆಗ ತಾನೇ ಹುತ್ತದಿಂದ ಹೊರಬಿದ್ದ ಹಾವಿನಂತೆ ಹೊಳೆವ ಅಗಲವಾದ ನಿಮ್ಮ ಖಡ್ಗಗಳು. ಇಬ್ಬರು ನಡುಕ ಖಡ್ಗ ಕಟ್ಟಿರ್ತಾರೆ. ಆ ಖಡ್ಗ ಹನುಮಾನಿಗೆ ಹ್ಯಾಕೆ ಕಾಣಿಸ್ತಿತ್ತಪ್ಪ ಅಂದರೆ, ಅದೇ ಹುತ್ತಿನಿಂದ ಹೊರಗೆ ಬಂದಂತಹ ಸರ್ಪದಂತೆ, ವಿಷಕಾರಿ ಸರ್ಪದಂತೆ, ಕಾಳಿಂಗ ಸರ್ಪದಂತೆ ಕಾಣಿಸ್ತಿತ್ತದು ಖಡ್ಗ. ಅವರು ಇಬ್ಬರು ಕಟ್ಟಿಕೊಟ್ಟಂಥ ಖಡ್ಗ. ಆಗ ತಾನೇ ಹುತ್ತದಿಂದ ಹೊರಬಿದ್ದ ಹಾವಿನಂತೆ ಹೊಳೆಯುವ ಅಗಲವಾದ ನಿಮ್ಮ ಖಡ್ಗಗಳು. ನಿಮ್ಮೊಂದಿಗೆ ಎಡಬಿಡದೆ ಮಾತನಾಡುತ್ತಿರುವೆ ನೀವು ಮಾತ್ರ ಆಲಿಸುತ್ತಾ ನಿಂತಿರುವಿರಿ. ನಾನೇ ಎಲ್ಲ ನಿಮ್ಮನ್ನು ನೋಡಿ
ಪ್ರಶ್ನೆಗಳನ್ನು ಮಾಡ್ತಾ ಇದ್ದೇನೆ, ನೀವು ಹೆಂಗೆ ನನ್ನ ಮುಂದೆ ಕಾಣಿಸ್ತಾ ಇದ್ದೀರಿ ಅದನ್ನೇ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ, ನಾನು ಪ್ರಶಂಸೆ ಮಾಡ್ತಾ ಇಲ್ಲ, ಹೆಚ್ಚಿಗೇನು ಹೇಳ್ತಾ ಇಲ್ಲ, ನಿಮ್ಮಲ್ಲಿ ಏನು ಗುಣಗಳು ಕಾಣಿಸ್ತಾ ಇದೆ, ನಿಮ್ಮಲ್ಲಿ ಏನು ನನಗೆ ಗೋಚರ ಆಗ್ತಾ ಇದೆ ಅದನ್ನೇ ಹೇಳಿಕೊಂಡು ನೀವು ಯಾಕೆ ಬಂದ್ರಿ, ಏನು, ನೀವು ಯಾರು ಅಂತ ನನ್ನ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಾನೇ ಹೇಳ್ಕೊತ ಹೊಂಟಿದ್ದನು, ನಿಮ್ಮ ಕಡೆಯಿಂದ ನಿಮ್ಗೆ ಮಾತಾಡೋಕ್ಕೆ ನಾನು ಅವಕಾಶನೇ ಕೊಡ್ತಾ ಇಲ್ಲ ಅಂಥೇಳಿ ಇಲ್ಲೊಂದು ತಿಳಿ ಹಚ್ಚಿ ಬರ್ತೀನಿ. ನಾನು ಹೆಚ್ಚು ಮಾತಾಡೋಕ್ಕೆ ನೀವೇನು ಮಾತಾಡ್ತಿಲ್ಲ, ನಾನು ಮಾತಾಡೋದು ಅದನ್ನು ನೀವೇನು ಮಾಡಿ ಶಾಂತ ಚಿತ್ತದಿಂದ ಆಲಿಸ್ತಾ ಇದ್ದೀರಾ, ಕೇಳ್ತಾ ನಿಂತಿದ್ದೀರಾ ಅಂಥೇಳಿ ಮತ್ತು ಅವರ ಗುಣವನ್ನು ಹೊಗಳ್ತಾರೆ. ಇನ್ನು ಕೆಲವೊಂದು ಕಡೆ ಏನಿರ್ತದೆ, ನಾ 2 ಮಾತಾಡೋದು ಮುಂದೆ ನಾವು 4 ಮಾತಾಡಿರ್ತಾನೆ, ಇವೇನು ಮಾತಾಡ್ತಾನೆ ಆಮೇನು ಮಾತಾಡ್ತಾನೆ, ಒಂದ್ಸಲ ಇಬ್ಬರಿಗೂ ಗೊತ್ತನ ಆಗೋದಿಲ್ಲ. ಹಂಗಿರೋದಿಲ್ಲ. ಹನುಮಾನ ಏನು ಹೇಳ್ತಾನಲ್ಲ ಅದನ್ನು ಶಾಂತ ಚಿತ್ತದಿಂದ ಕೇಳ್ತಾನೆ. ನಾವಾರು ಕೂಡ ಏನಾಗಬೇಕಂದ್ರೆ ಮಾತು ಆರಂಭಿಸುವ ಪೂರ್ವದಲ್ಲಿ ಯಾರಾದರೂ ನಮಗೆ ಏನೇ ಹೇಳ್ತಾ ಇದ್ರಂದ್ರೆ ಶಾಂತ ಚಿತ್ತದಿಂದ ನಾವು ಅದನ್ನು ತಿಳ್ಕೋಬೇಕು, ಕೇಳಬೇಕು, ತಿಳ್ಕೊಂಡು ಅವ್ರ ಕೂಡ ಮಾತಾಡಬೇಕು. ತಿಳಿದ ಮಾತಾಡೋಕ್ಕೆ ಹೋಗಬಾರ್ದು ಅನ್ನುವಂಥ ಒಂದು ತತ್ವನ ಈ ಸಂದರ್ಭ ಮೂಲಕ ವಾಲ್ಮೀಕಿಯವರು ಹೇಳ್ತಾರೆ. ಮುಂದುವರಿದು ಸುಗ್ರೀವ ನಾಮದ ಸದ್ಗುಣಿ ವೀರ ನರವಾನರ ದುಃಖದ ಅಲಿಯುತ್ತಿಹನು ಅನ್ನ ವಾಲಿಯಿಂದ ಗಡಿಪಾರಾಗಿ ಮುಂದೆ ತಂದು ಹೇಳ್ತಾನೆ, ನನ್ನ ಸ್ವಾಮಿ ಯಾರಪ್ಪ ಅಂದ್ರೆ ಸುಗ್ರೀವ, ನಮ್ಮ ರಾಜ ಯಾರಂದ್ರೆ ಸುಗ್ರೀವ ನಾಮದ ಅವನು ಗುಣಾನು ಹೇಳ್ತಾನೆ, ಸದ್ಗುಣಿ, ದುರ್ಗುಣಿ ಮನುಷ್ಯ ಅಲ್ಲ, ನಮ್ಮ ರಾಜ ಸದ್ಗುಣಿ ಇದ್ದಾನೆ, ಸುಗ್ರೀವ ವೀರ ಇದ್ದಾನೆ, ವೀರ ನರವಾನರ, ಹ್ಯುಮನೈಡ್ ಆ್ಯಪ್ ಅಂತ ಕರಿತೆ ಇಂಗ್ಲೀಷ್ನಾಗ, ನರವಾನರ. ಆ ನರವಾನರ ದುಃಖದಿಂದ ಅಲಿಯುತ್ತಿದ್ದಾನೆ, ಅವನಿಗೆ ದುಃಖ ತುಂಬಿಕೊಂಡು ಅಲ್ದಾಡ್ತಾ ಇದ್ದಾನೆ, ಈ ಕಡೆ ಆ ಕಡೆ. ಯಾಕೆ ಹಾಗೆ ಅಲ್ದಾಡ್ತಾ ಇದ್ದಾನೆ? ವಾಲಿಯಿಂದ ಗಡಿಪಾರಾಗಿ, ಅವನ ಅಣ್ಣನಾದಂಥ ವಾಲಿ ಸುಗ್ರೀವನನ್ನು ಗಡಿಪಾರ ಮಾಡ್ಯಾನ. ಆ ಗಡಿಪಾರ ಆದ ದುಃಖದಿಂದ ಅವನು ಅತ್ತಿತ್ತ ಅಲ್ತಾ ಇದ್ದಾನೆ. ಅವನು ನನ್ನ ಸ್ವಾಮಿ, ಅವ ಯಾರಪ್ಪ ಅಂದರೆ ನಮ್ಮ ರಾಜ ಅಂಥೇಳಿ ಈ ರೀತಿಯಾಗಿ ಅಲ್ಲಿ ಅವನು ಸುಗ್ರೀವನ ಪರಿಚಯವನ್ನು ಕೂಡ ಮಾಡಿಕೊಡ್ತಾನೆ. ಮತ್ತು ಇದೇ ರೀತಿಯಾಗಿ ಹನುಮಾನ ಮತ್ತು ರಾಮ ಲಕ್ಷ್ಮಣರ ಮಧ್ಯೆ ಯಾವ ಸಂವಾದ ನಡೀತಿದೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.